ನೀವು ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಮಕ್ಕಳು ಅನ್ನೋದನ್ನ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ಈ ವಿಷಯದಲ್ಲಿ ನೀವು ಯಾವುದೇ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಇದರಿಂದ ನಿಮಗೆ ನೋವು ಜಾಸ್ತಿ. ಸೊ ನೀವು ಈ ಪ್ಲಾನಿಂಗ್ನ ಡ್ರಾಪ್ ಮಾಡೋದೇ ಒಳ್ಳೆಯದು. ಇಟ್ಸ್ ಓಕೆ ಡಾಕ್ಟರ್, ನನ್ನ ಮಕ್ಕಳೇ ಬೇಡ. ನಾನು ಆ ಯೋಚನೆ ತಲೆಯಿಂದ ತೆಗೆದಾಕ್ಬಿಡ್ತೀನಿ. ಬಟ್ ನನ್ನ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನನ್ನ ವೈಫ್ ಗರ್ಭಾಶಯದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದ್ರಲ್ಲ, ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಇಲ್ಲ, ಅವ್ರಿಗೇನು ಸಮಸ್ಯೆ ಆಗಲ್ಲ. ನೀವು ಈ ವಿಷಯದ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು, ಬಟ್ ಮಕ್ಕಳಾಗಲ್ಲ ಅಷ್ಟೆ. ನಾನು ನಿಮ್ಗೆ ಹೇಳಿದ್ದನ್ನ ಅವ್ರಿಗೆ ಮಂದಟ್ ಮಾಡಿಸಿ. ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಯಾಕೆ ಅಂದರೆ ನಾಳೆ ದಿನ ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಅವ್ರು ಕುಗ್ಗೋಗ್ಬಾರ್ದಲ್ವಾ? ಜನರಲಿ ಮಕ್ಕಳಾಗಿಲ್ಲ ಅಂದರೆ ಎಲ್ಲ ಕಡೆಯಿಂದನೂ ಮಾತು ಬರುತ್ತೆ, ಏನು ಪ್ರಾಬ್ಲಮ್ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ಅದನ್ನು ಫೇಸ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಹಾಗಾಗಬೇಕು ಅಂದರೆ ಮೊದಲು ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಾಗದೇ ಇರೋ ಸಮಸ್ಯೆ ಅಲ್ಲ, ಮಕ್ಕಳಾಗಿಲ್ಲ ಅನ್ನೋದನ್ನ ಇಟ್ಕೊಂಡು ಈ ಸೋ ಕಾಲ್ಡ್ ಸೊಸೈಟಿ ಕೊಡೋ ಸಮಸ್ಯೆ ಇದಲ್ಲ, ಅದು ನಿಜವಾದ ಸಮಸ್ಯೆ. ಮಕ್ಕಳ ವಿಷಯದಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಸುತ್ತಮುತ್ತಲು ಇರೋರು ಮಕ್ಕಳ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅದು ತುಂಬ ದೊಡ್ಡ ಸಮಸ್ಯೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿರ್ಬೇಕು. ಒನ್ಸ್ ಅಗೈನ್ ಐ ಆಮ್ ಸಾರಿ. ಸರಿ ಡಾಕ್ಟರ್, ನಾವಿಲ್ಲಿ ಬರ್ತೀವಿ.